ಬದುಕು ಜಟಕಾಬಂಡಿ. SLC ಫೇಲ್ ಆಯಿತು, ಬಿಸ್ಕತ್ ಕೆಲಸ ಫ್ಯಾಕ್ಟ್ರಿ ಕೆಲಸನೂ ಹೋಯ್ತು. ಇನ್ನೇನು ಮಾಡೋದು ಮುಂದೆ, ಜೀವನಕ್ಕೆ ಏನು ಮಾಡೋದು? ಸರಿ, ನಮ್ಮಮ್ಮ ಬೆಳಗ್ಗೆ ಆದರೆ ಪಾಪ ಎದ್ದು ಅಡುಗೆ ಮಾಡಿಬಿಟ್ಟು ಇಟ್ಬಿಟ್ಟು ರಸ್ತೆ ಕೆಲಸಕ್ಕೆ ಹೋಗ್ತಿದ್ರು. ರಸ್ತೆ ಕೆಲಸ ಅಂದರೆ ಅಲ್ಲಿ ಕಲ್ಲು ಮರಳು ಮಣ್ಣು ಹಾಕಿ ರಸ್ತೆ ಮಾಡೋದು. ಸರಿ, ಅಲ್ಲಿ ಹೋದರೆ ಸರಿ ನಾನು ಒಂದ್ಸಲ ಜೊತೇಲಿ ಹೋದೆ ನೋಡೋಣ ಅಂದ್ಬಿಟ್ಟು. ನನಗೂ ಅದು ಅಭ್ಯಾಸ ಇಲ್ಲ. ಸರಿ, ಅಲ್ಲಿ ಕೆಲಸ ಮೇಸ್ತ್ರಿ ಮುಂಡಡ್ಡಿ ಅಂತ ಓನರು, ಆಯಿತು ಕೆಲಸ ಮಾಡಪ್ಪ, ಕೊಡ್ತೀನಿ ಕೆಲಸ ಅಂದರು. ಸರಿ ಆಯಿತು. ಅಲ್ಲಿ ಏನು ಕೆಲಸ ನನಗೆ ಅಂದರೆ, ರೋಡು ಮಾಡಬೇಕಾದ್ರೆ ಅಲ್ಲಿರತಕ್ಕಂಥ ಬಟ್ಟೆ ಇರ್ತಾವಲ್ಲ ಅವೆಲ್ಲ ತೆಗೆದು ಕ್ಲೀನ್ ಮಾಡೋದು ಕೆಲಸ. ಬೆಳಗ್ಗೆಯಿಂದ ಸಂಜೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು, ಅವ್ರು ಆಮೇಲೆ ಅದ್ರ ಮೇಲೆ ಕಲ್ಲು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರೋದು. ಇದು ಕೆಲಸ ಏನೋ ಅಷ್ಟೇನು ಕಷ್ಟ ಅನ್ನಿಸಲಿಲ್ಲ ನನಗೆ. ಆದರೆ ಆ ಬಿಸಿಲು ನೋಡಿ ನನಗೆ ಬಿಸಿಲು ಬಗ್ಗೆನೇ ಬೇಸರ ಆಗ್ಬಿಡ್ತು. ಹಿಂಗೆ ನೋಡ್ತಾ ಇರೋದು, ಆಕಾಶ ಕಡೆ ನೋಡ್ತಾ ಇದ್ದೆ, ಆ ಮೋಡ ಬರೋದು, ಸೂರ್ಯನ ಅಡ್ಡ ಆದ ತಕ್ಷಣ ಅಯ್ಯಯ್ಯೋ ಮೋಡ ಹಿಂಗೆ ಬರಬಾರ್ದ, ಬಿಸಿಲು ಹಂಗೆ ಇದಾಗಬಾರ್ದ ಅನ್ನೋಂಥದ್ದು. ಬಿಸಿಲು ಅಂದರೆ ಆಗ್ತಿರಲಿಲ್ಲ ನನಗೆ ಅವಾಗ. ಅಷ್ಟು ಏನು ಒಂದೇ ಸಮ ಬೆವರು ನೀರು ಕಿತ್ಕೊಳ್ಳೋದು, ಇನ್ನೇನು ಮಾಡೋದು, ವಿಧಿ ಇಲ್ಲ. ಸರಿ, ಹಿಂಗೆ ಮಾಡೋದು ಏನಾಗೆಲ್ಲ ಒಂದು ದಿನಕ್ಕೆ 3 ರೂಪಾಯಿ 2 ರೂಪಾಯಿ ಕೊಡೋದು ಕೂಲಿ. 2 ರೂಪಾಯಿ 3 ರೂಪಾಯಿ ಅಷ್ಟೇ ಕೂಲಿನೇ, ಜಾಸ್ತಿ ಕೊಡ್ತಿರಲಿಲ್ಲ ನಮಗೆಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಬೆಳಗ್ಗೆ 7-8 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಕೆಲಸ ಮಾಡಬೇಕು ಆ ಬಿಸಿಲಲ್ಲಿ. ಸರಿ, ನಾನು ನೋಡಿದೆ, 1 ದಿನ ಮಾಡಿದೆ, 2 ದಿನ ಮಾಡಿದೆ, 1 ವಾರ ಮಾಡಿದೆ. 1 ವಾರಕ್ಕೆ ಒಂದು 18 ರೂಪಾಯಿ 19 ರೂಪಾಯಿ ಕೂಲಿ ಕೊಟ್ಟರು. ನನ್ನ ಆಮೇಲೆ ನಮ್ಮಮ್ಮ ನೋಡ್ಬಿಟ್ಟು ನನ್ನ ಅವಸ್ಥೆ ನೋಡ್ಲಾರ್ದೇಲೆ, ನೋಡಪ್ಪ ನೀನು ಎಲ್ಲರೂ ಒಳ್ಳೆ ಕಡೆ ಕೆಲಸ ನೋಡ್ಕೋ, ಇದೆಲ್ಲ ಆಗಲ್ಲ, ಈ ಬಿಸಿಲಲ್ಲೇ ನಮಗೆ ಬಿಟ್ಬಿಡು, ನೀನು ಎಲ್ಲರೂ ಕೂತ್ಕೊಂಡು ಯಾವುದಾದ್ರು ಬರೆಯೋವಂಥದ್ದು ಏನೋ ಸಣ್ಣ ಪುಟ್ಟ ಕೆಲಸ ಹುಡುಕೋ, ಇದು ಬೇಡ ಅಂತ ನಮ್ಮಮ್ಮನೇ ಬೇಜಾರಾಗ್ಬಿಟ್ಟು ಬಿಡಿಸ್ಬಿಟ್ರು, ಇಲ್ಲಿ ಬರಬೇಡ ಅಂತ. ಸರಿ, ಅವ್ರು ಪಡೆದವ್ರು ನಾನು ನಿಜವ್ರು ನೆನೆಸ್ಕೊಂಡ್ರೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವಾಗ ಗೊತ್ತಾಯ್ತು ನನಗೆ. ಆವಾಗ ಅದೂರು ಗೊತ್ತಾಗಿರಲಿಲ್ಲ. ನಮಗೇನು ತಿಂದ್ಕೊಂಡು ಉಣ್ಕೊಂಡು ಕಾಲ ಕಳೀತಾ ಇತ್ತು. ಅವರು ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಸಿಲಂದಲೇ ಚಳಿ ಎಂದಲೇ ಮಳೆ ಎಂದಲೇ ಕಷ್ಟ ಬಿದ್ದು ನಮ್ಮನ್ನು ಸಾಕ್ತಾಯಿದ್ರು. ಕೊನೆಗೆ ಮನೇಲಿದ್ನಲ್ಲ, ಮನೇಲಿ ಒಂದು ಕೆಲಸ ಮಾಡಬೇಕಲ್ವ, ಮಳೆ ಇರೋಕ್ಕಾಗ್ತಿರಲಿಲ್ಲ. ಕೊನೆಗೆ ಏನು ಮಾಡ್ತಿದ್ದೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಒಬ್ಬರು ಮನೆಯಲ್ಲಿ ಹೂವು ಕಟ್ತಾಯಿದ್ರು. ಹೂವು ಕಟ್ಟೋದು ಅಂದರೆ ದಿಂಡು ಕಟ್ಟೋದು, ಹೂವು ಕಟ್ಟೋದೆಲ್ಲ ಮಾಡ್ತಿದ್ರು. ನಾನು ಹಂಗೆ ಹೀಗೆ ಮಾಡಿ ಅವ್ರ ಹತ್ರ ಕುಳಿತುಕೊಂಡು ಹೂವು ಕಟ್ಟೋದು ಕಲ್ತ್ಕೊಂಡೆ. ದಿಂಡು ಕಟ್ಟೋದು ಅದು ನೋಡಿರ್ಬೇಕು ನೀವು, ದಿಂಡುಗಳು ಇರ್ತಾವಲ್ಲ ಅದು. ಸರಿ, ಆವಾಗ ಒಂದು ದಿಂಡು ಕಟ್ಟಿದ್ರೆ 5 ಪೈಸೆ ಕೊಡ್ತಾಯಿದ್ರು, ಒಂದು ದಿಂಡಿಗೆ 5 ಪೈಸೆ. ಸರಿ, ಸಂಜೆ 7 ಗಂಟೆಯಿಂದ 9-10 ಗಂಟೆ ತನಕ ಒಂದು 10 ದಿಂಡು ಕಟ್ತಿದ್ದೆ. 50 ಪೈಸೆ ಸಿಗ್ತಿತ್ತು. ಅದೇನು ಆರಾಮ ಕೆಲಸ ಉಂಟು, ಕೂತ್ಕೊಂಡು ಮಾಡೋಂಥ ಕೆಲಸ. ಸರಿ, ಹೂವು ಕಟ್ಟೋದು. ಬೆಳಗ್ಗೆ ಏನು ಮಾಡೋದು, ಬೆಳಗ್ಗೆ ಈ ಹುಲ್ಲು, ಒಣ ಹುಲ್ಲು ಬರ್ತಿತ್ತು ಸಿಟಿ ಮಾರ್ಕೆಟಿಂದ, ಒಂದು ಲಾರಿಯಲ್ಲಿ ಒಣ ಹುಲ್ಲು ಬರ್ತಿತ್ತು. ಅಲ್ಲಿಂದ ಸೌತ್ ಎಂಡ್ ಸರ್ಕಲ್ಗೆ ಒಂದು ಲಾರಿ ಲೋಡ್ ಮಾಡಿಬಿಟ್ಟು ಹೋಗೋದು. ಅಲ್ಲಿ ಸೌತ್ ಎಂಡ್ ಸರ್ಕಲಲ್ಲಿ ನಾವು ಏನು ಮಾಡೋದು, ಲಾರಿಗೆ ಹತ್ತು ಕೂತ್ಕೊಂಡ್ರೆ ನಮ್ಮನ್ನು ಯಾರೋ ಕರ್ಕೊಂಡು ಪರಿಚಯ ಮಾಡಿದ್ರು. ಬೆಳಗ್ಗೆ ಅವ್ರಿಗೂ ಬೇಕಾಗಿತ್ತು ನಮ್ಮಂಥ ಹುಡುಗರು. ಹೋದರೆ ಬೆಳಗ್ಗೆ ಒಂದು 5 ಗಂಟೆಗೋ 6 ಗಂಟೆಗೋ ಹೋದರೆ
ಒಂದು 8 ಗಂಟೆ ತನಕ ಎಲ್ಲ ಕಡೆಗೂ ಹುಲ್ಲಿನ ಆ, ಇದು ಕಂತೆಗಳಿರ್ತಾವಲ್ಲ, ಹುಲ್ಲಿನ ಕಂತೆಗಳನ್ನ ತೆಗೆದು ಒಂದೊಂದು ಕಡೆ 2 ಕಂತೆ 3 ಕಂತೆ ಹಾಕ್ಬಿಟ್ಟು ಹೋಗ್ತಾ ಇರೋದು. ಒಂದು ಹೆಚ್ಚಿಗೆ ಒಂದು 200-300 ಕಂತೆ ಖಾಲಿ ಮಾಡ್ತಿದ್ರು. ಅದೇ ಹಂಗೆ ಕಾಲ ಕಳೆದೆ. ಅಲ್ಲೊಂದಷ್ಟು ದಿನ ಹಾಗೆ ಹೀಗೆ ಮಾಡಿ ಹುಲ್ಲು ಕಂತೆ ಹಾಕೋದು, ಆಮೇಲೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು, ಹೂವು ಕಟ್ಟೋದು, ಹೀಗೆ ಜೀವನ ಮಾಡಿ ಕಷ್ಟ ಬಿದ್ದು ಯಾವ ರೀತಿ ಜೀವನ ಸಾಗಿಸ್ಬೇಕು ಅನ್ನೋ ರೂಢಿ ಮಾಡ್ಕೊಂಡೆ. ಒಂದು ಹಂತಕ್ಕೆ ಬಂದು ದಿನಕ್ಕೆ ಹೆಂಗಾದರೂ ಮಾಡಿ ಒಂದು 2 ರೂಪಾಯಿ 3 ರೂಪಾಯಿ ಸಂಪಾದನೆ ಮಾಡಿ ಮನೆಗೆ ಬಂದು ಸಹಾಯಕ್ಕೆ ನೆರವಾದೆ. ಅದು ನನ್ನ ಜೀವನದ ಮರಿಲಾರದಂಥ ಘಟನೆಗಳು. ಇವತ್ತು ನೆನೆಸ್ಕೊಂಡ್ರೆ ಪ್ರತಿಯೊಂದು ನೆನೆಸ್ಕೊಂಡ್ರೂ ಭಾರಿ ಇದಾಗುತ್ತೆ. ಅದೇ ಒಂದು ಕಷ್ಟ ಅಂದರೆ ಏನಂತ ಗೊತ್ತಾಗಬೇಕು ಅಂದರೆ ಅವೆಲ್ಲ ಕಷ್ಟ ಬಿದ್ದಿರ್ಬೇಕು. ಈಗಿನ ಮಕ್ಕಳಿಗೆ ಅವೆಲ್ಲ ಗೊತ್ತಿರಲ್ಲ ಬಿಡಿ, ಅದ್ರ ಬಗ್ಗೆ ಪರಿಚಯನೇ ಇರಲ್ಲ. ಸೊ ಈ ಕೆಲಸ ಎಲ್ಲ ಮಾಡ್ತಾಯಿದ್ದೀನಲ್ಲ, ಕೊನೆಗೆ ನಮ್ಮ ತಾಯಿಯವ್ರ ಸಂಬಂಧವರು ನಮ್ಮ ಮಾವರೊಬ್ಬರಿದ್ದರು, ವೆಂಕಟಪ್ಪನವರು ಅಂತ. ಅವರು ರೈಲ್ವೇಲಿ ಫಿಟ್ರಾಗಿ ಕೆಲಸ ಮಾಡ್ತಾಯಿದ್ರು, ರೈಲ್ವೆ ಸ್ಟೇಷನಲ್ಲಿ. ಸರಿ, ಅವ್ರದ್ದು ಒಂದು ಉದ್ದೇಶ ಏನಿತ್ತು, ಮಗಳು ಹೋಗಲಿತ್ತು, ಅವಳನ್ನ ನನಗೆ ಕೊಡಬೇಕು ಅಂತೆ. ನನ್ನ ಮಾಡೋದು, ನನ್ನ ಕರ್ಕೊಂಡೋಗಿ ಒಂದು ಕೆಲಸ ಕೊಡಿಸ್ತೀನಿ ಬಾರ್ಬಿಟ್ಟು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಕೆಲಸ ಕೊಡಿಸೋದು. ಅವ್ರ ಉದ್ದೇಶ ಏನಿತ್ತು, ನನಗೆ ಹೆಂಗಾರು ಮಾಡಿ ನನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕು ಅವ್ರ ಮಗಳನ್ನ ಅಂತ ಉದ್ದೇಶ ಇತ್ತು. ಸರಿ, ನಮಗೂ ಐಡಿಯಾ ಇರಲಿಲ್ಲ ಇದೆಲ್ಲ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಅರ್ಜೆಂಟ್ ಕೆಲಸ ಯಾವ್ದು ಸಿಗುತ್ತೆ ಅಂದರೆ ಅಲ್ಲಿ ಕ್ಲೀನರ್ ಕೆಲಸ ಸಿಗ್ತದೆ ಅರ್ಜೆಂಟು. ಅದು ಕಲಾಸಿ ಅಂತಾರೆ, ಅದಕ್ಕೆ ಜ್ಞಾಪಕ ಇದೆ, ಕಲಾಸಿಗಳು ಅಂತಾರೆ. ಅಲ್ಲೇನು ಗೊತ್ತಾ ಕೆಲಸ ಕಲಾಸಿಗಳದ್ದು, ಅಲ್ಲಿ ಕ್ಲೀನ್ ಮಾಡೋದು, ರೈಲ್ವೆ ಹೋಗಿ ಕಸ ಗುಡಿಸೋದು, ಅಲ್ಲೆಲ್ಲ ಒರೆಸೋದು, ನೀರು ಕ್ಲೀನ್ ಮಾಡೋದು, ನೀರು ತುಂಬೋದು, ಇಂಥ ಕೆಲಸ ಕಲಾಸಿಗಳದ್ದು. ಅದಕ್ಕೇನು ವಿದ್ಯಾಭ್ಯಾಸ ಇಲ್ಲ. ಇವರೇನು ಮಾಡ್ಬಿಟ್ಟವ್ರೆ, ಏನು ಓದಿಲ್ಲ ಅಂತ ಬರ್ಸ್ಬಿಟ್ಟವ್ರು, ನನ್ನ ಅವಿದ್ಯಾವಂತ ಅಂದ್ಬಿಟ್ಟು ಬರ್ಸ್ಬಿಟ್ಟು ನನ್ನ ಹೆಸರು ಬರ್ಸ್ಬಿಟ್ಟು ಕೆಲಸ ಸೇರಿಸ್ಬಿಟ್ಟವ್ರೆ. ಟೆಂಪ್ರರಿ ಕೆಲಸ ಅದು, ಆಮೇಲೆ ಪರ್ಮನೆಂಟ್ ಆಗುತ್ತೆ, ಅದು ತೊಂದರೆ ಏನಿಲ್ಲ. ಸರಿ, ಏನು ಮಾಡ್ಬಿಟ್ಟು ನನ್ನ ಕರ್ಕೊಂಡೋದ್ರು. ಏನಪ್ಪ ಈ ಸದ್ಯಕ್ಕೆ ಮಾಡ್ತಾ ಇರೋದು, ನಿನಗೆ ಆಮೇಲೆ ಬರೆಯೋದು ಕೆಲಸ ಸಿಗುತ್ತೆ ಅಂತ ಅಂದರು. ರೈಲ್ವೆ ಕೆಲಸ, ನಾವು ಖುಷಿ, ರೈಲ್ವೆ ಕೆಲಸ ಸಿಕ್ಕಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಂತ ಖುಷಿಯಾಗಿ ಹೋದೆ. ನೋಡ್ತೀನಿ, ಕಸ ಗುಡಿಸೋದು. ಸರಿ, ಒಂದಿನ ಕಸ ಗುಡಿಸೋದು, ಒಂದಿನ ಕ್ಲೀನ್ ಮಾಡೋದು, ಗ್ಲಾಸ್ ಎಲ್ಲ ಒರೆಸೋದು, ಆಮೇಲೆ ಈ ಮೇಲೆ ರೈಲ್ವೆ ಬೋಗಿ ಮೇಲೆ ಕುಳಿತುಕೊಂಡು ನೀರು ತುಂಬೋದು, ಇವೆಲ್ಲ ಇತ್ತು. ಇದೇ ಕೆಲಸ ಬೆಳಗ್ಗೆ ಸಾಯಂಕಾಲ ಆದರೂ ಅದೇ ಕೆಲಸ. ಅದು ನೈಟ್ ಶಿಫ್ಟು, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಈ ಥರ 3 ಶಿಫ್ಟ್ ಇರ್ತಿತ್ತು. ಅದು ಯಾವ ಬೇಕೋ ಅವ್ರಿಗೆ ಆಗ್ತಿದ್ರು. ಆಮೇಲೆ ನಾನು ಏನು ಮಾಡೋದು, ಕಸ ಗುಡಿಸೋ ಟೈಮಲ್ಲಿ ನಮ್ಮ ಜೊತೆ ಓದೋರೆಲ್ಲರೂ ಬರೋರು. ನಾನು ಏನು ಮಾಡಿದೆ, ಅವ್ರ ಮಕ್ಕ ನೋಡಿದ ತಕ್ಷಣ ಮುಚ್ಚಿಟ್ಕೊಂಡ್ಬಿಡ್ತಿದ್ದೆ. ಕಸ ಗುಡಿಸೋದು ನೋಡ್ರಿ ಅವ್ರು ಏನು ತಿಳ್ಕೊತಾರೆ, ಯಾವಾಗಲೂ ಒಂದು ಸ್ವಾಭಿಮಾನ ಇರ್ತಿತ್ತು ನನಗೆ. ಸರಿ, ಅವ್ರು ಬಂದಾಗ ಮುಚ್ಕೊಳ್ಳೋದು, ಆಮೇಲೆ ಈ ಥರ ಹೆಂಗೆ ಮಾಡೋದು. ಕೊನೆಗೆ ಏನಾಯಿತು, ಒಂದಿನ ಅವರು ನಮ್ಮ DX ಸರ್ ಒಬ್ಬರಿದ್ದರು, ಕರೆದು ಬಾಯಲ್ಲಿ ನನ್ನ ಅಕ್ಷರ ನೋಡಿದ್ರು, ಗುಂಡಿಗಿತ್ತು ಅಕ್ಷರ. ಅದೊಂದು ನಮ್ಮ ಅಣ್ಣ ಯಲ್ಲಪ್ಪನವರು ಅದು ಕಲಿಸಿದ್ರು. ಅಕ್ಷರ ಗುಂಡಾಗಿ ಮುದ್ದಾಗಿ ಬರೋದು ಕಲಿಸ್ಕೊಟ್ಟಿದ್ರು. ಏನಕ್ಕೋ ಬರೀತಾ ಇದ್ದೆ. ಬರೆದ್ಮೇಲೆ ಅವ್ರು ನೋಡಿದ್ರು DX ಸರ್, ಬಾಯಲ್ಲಿ ಎಷ್ಟು ಓದಿದೆಯಪ್ಪ ನೀನು ಅಂದರು. SLC ಸರ್. SLCನ? ಮತ್ತೇನಪ್ಪ, ಏನು ಓದಿಲ್ಲ ಅಂತ ಕೊಟ್ಟವರಲ್ಲ ನಿನಗೆ, ಹೌದಾ ಅಂದ್ಬಿಟ್ಟು ಇರಲಿ ಬಾ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಈ ಕ್ಲೀನಿಕ್ ಕೆಲಸ ಮಾಡ್ತಾಯಿದ್ರು, ಜೊತೆಗೆ ಇನ್ನೊಂದು ಕೆಲಸ ಕೊಡ್ತೀನಿ ನಿನಗೆ ಅಂದರು. ಏನಪ್ಪ ಅಂದರೆ RS-16 ಅಂತ ಒಂದು ಬುಕ್ ಇರೋದು. ಅದು ಕೆಲಸ ಏನಪ್ಪ ಅಂದರೆ ಗಾರ್ಡಿಂದ ರೈಲ್ವೆ ಇಂಜಿನ್ ತನಕ ಹೋಗಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡೋದು. ಅದು ಈಗಲೂ ನನಗೆ ಗೊತ್ತಿಲ್ಲ, RS-16 ಅಂತ ಮರ್ತ್ಬಿಟ್ಟಿದ್ದೀನಿ. ಗಾರ್ಡ್ ಹತ್ರ ಸೈನ್ ಮಾಡಿಸ್ಕೊಳ್ಳೋದು, ಅದು ತಗೊಂಡೋಗಿ ಆ ಸರ್ಟಿಫಿಕೇಟ್ನ ಡ್ರೈವರಿಗೆ ಕೊಡೋದು. ಇಷ್ಟೇ ಕೆಲಸ, ಅರ್ದು ಕೊಡೋದು. ಅವ್ರು ನಮ್ಮ TX ಹೇಳ್ಕೊಟ್ಟಿದ್ದಷ್ಟೇನೋ, ಗಾರ್ಡ್ ಹತ್ರ ಸೈನ್ ಮಾಡಿಸ್ಕೊ, ಅಲ್ಲಿ ತಗೊಂಡೋಗಿ ಡ್ರೈವರಿಗೆ ಕೊಟ್ಬಿಡು, ಅರ್ದು ಕೊಟ್ಬಿಡು, ಅಷ್ಟೇ. ಅಷ್ಟು ಮಾಡ್ತಿದ್ದೆ ನೀಟಾಗಿ. ಎಲ್ಲ ರೈಲ್ಗೆ ಹೋಗೋದು ನನ್ನ ಕೆಲಸದ ಜೊತೆಗೆ ಅದನ್ನು ಮಾಡ್ತಿದ್ದೆ. ಆಮೇಲೆ ಈ ಥರ ಹಿಂಗೊಂದಿನ ನಾವು ಕಸ ಗುಡಿಸ್ಬೇಕಾದ್ರೆ ನಮ್ಮ ಮೇಷ್ಟ್ರೊಬ್ಬರು ಬಂದರು ಅಲ್ಲಿಗೆ. ಏನು ರಾಮಚಂದ್ರ, ಏನು ಕೆಲಸ ಮಾಡ್ತಿದ್ದೆ, ಯಾಕಿದು ಕ್ಲೀನಿಂಗ್ ಮಾಡ್ತಾ ಇದೆಯಲ್ಲ, ಇಲ್ಲೇನು ಬೇರೆ ಕೆಲಸ ಸಿಕ್ಕಲ್ವ ಅಂದರು. ಇಲ್ಲ ಸರ್, ಹಿಂಗೆ ಯಾವುದೋ ಒಂದು ಸಿಗೋದು ಮಾಡ್ತಾಯಿದ್ದೀನಿ. ಅಯ್ಯೋ ದಡ್ಡ, ಫಸ್ಟ್ ಹೋಗಿ SLC 3 ಸಬ್ಜೆಕ್ಟು ಇದೆಯಲ್ಲ, ಅದು ಕಟ್ಬಿಡು, ಪಾಸ್ ಮಾಡ್ಕೋ, ಯಾವುದೇ ಕೆಲಸ ಸಿಗುತ್ತೆ, ಇದೇನು ಈ ಕೆಲಸ ಮಾಡ್ತಾಯಿದ್ದೆ ನೀನು ಅಂತಂದರು. ಹೌದಲ್ವಾ ಅಂದ್ಬಿಟ್ಟು ನನಗೂ ಬೇಜಾರಾಗಿತ್ತು. ಒಂದು ಕಡೆ ಬೇಜಾರು, ಒಂದು ಕಡೆ ಈ ಕೆಲಸ ಮಾಡೋದು ಅಂದ್ಬಿಟ್ಟು ನಾನು ಏನು ಮಾಡಿದೆ,
ಆಯ್ಸು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಬಂದು ತಿರ್ಗಾ ಎಸ್ ಎಲ್ ಸಿ ಕಟ್ಟಿದೆ. ಅಂದರೆ ಅಲ್ಲಿ ರೈಲ್ವೆ ಕೆಲಸ ಪಡೆದು ನಡೀತಾ ಇತ್ತು, ಅಲ್ಲಿ ಹೇಳಿರಲಿಲ್ಲ. ಹಂಗೆ ಬಂದು ರೈಲ್ವೆ ಕೆಲಸ ಕಟ್ಟಿದೆ. ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ದಿನ ಆಯಿತು, ಪರ್ಮನೆಂಟು ಆಯಿತು. ಪರ್ಮನೆಂಟ್ ಆದಮೇಲೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಟೋಕನ್ ನಂಬರ್ 727 ಅಂತ ಏನೋ ಇತ್ತು. ಅದು ಈಗಲೂ ನೆನೆಸ್ಕೊಂಡ್ರೆ ಆ ರೈಲ್ವೆ ಕೆಲಸ ಭಾರಿ ನಿಜವಾಗ್ಲೂ ಒಂದು ಕಡೆ ದುಃಖ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಇಂಥ ಕೆಲಸ ಎಲ್ಲ ಮಾಡಿದ್ದೀನಲ್ಲ ಅಂತ ನನಗೆ ಇದಾಗುತ್ತೆ. ಹೀಗಾಗಿ ರೈಲ್ವೆ ಕೆಲಸ ಕೇಳಿದೆ ಬಿಟ್ಟುಬಿಟ್ಟು ಆಮೇಲೆ ನಮ್ಮ ಮಾವರ ಸಹವಾಸನೆ ಬೇಡ ಅಂತ ಕೇಳಿದೆ, ಅವ್ರಿಗೂ ಕೇಳಿಲ್ಲ. ಕೊನೆ ರೈಲ್ವೆ ಕೆಲಸ ಬಿಟ್ಬಿಟ್ಟು ಮನೆಗೆ ಬಂದು ಸೇರ್ಕೊಂಬಿಟ್ಟೆ ತಿರ್ಗಿ.